ಸಂಗೀತ ರಸಮಂಜರಿ ನೋಡಿ ಹೇಗೆ ಉಂಟು ನೋಡಿ. ದುಬೈದು ಸಂಗೀತ ರಸಮಂಜರಿ ಮೈಸೂರಲ್ಲಿ ನೋಡಿದ್ವಿ, ದುಬೈಯಲ್ಲಿ ಕೂಡ ಉಂಟು ನೋಡಿ ಹೇಗೆ ಉಂಟು ನೋಡಿ. ಸೂಪರ್ ಆಗಿದೆ ಮಾತ್ರ ನೋಡಲಿಕ್ಕೆ, ಈ ಎರಡು ಕಣ್ಣುಗಳು ಸಾಲದು. ಈ ಥರ ಲೈಟಿಂಗ್ ಕೂಡ ಇರುತ್ತೆ. ಎಲ್ಲಿ ದುಬೈಯಲ್ಲಿ ಮಾತ್ರ. ಬುರ್ಜ್ ಖಲೀಫಾ ಹತ್ರ ಬಂದಿದ್ದೇವೆ ಗಾಯ್ಸ್, ಬಂದಿದ್ದೇವೆ ವಾಟರ್ ಫೌಂಟೇನ್ ನೋಡಲಿಕ್ಕೆ. ನಾವು ಮಂಗಳೂರಿನವರೆಲ್ಲ ಈ ನಮ್ಮ ತೋಟದಲ್ಲೆಲ್ಲ ಸ್ಪ್ರಿಂಕ್ಲರ್ ನೋಡಿ ಭಾರಿ ಖುಷಿ ಆಗ್ತಿತ್ತು. ಜುಡ್ಕ ಅಂತ ರೌಂಡ್ ಹೋಗ್ತದಲ್ಲ, ಅದರ ನೋಡಿ ಖುಷಿ ಆಗ್ತಿತ್ತು. ಒಂದು 10-12 ಸ್ಪ್ರಿಂಕ್ಲರ್ ನೋಡುವಾಗ. ಇಲ್ಲಿ ಸಾಫ್ಟ್ವೇರ್ಗೆ ತಕ್ಕಂತೆ ವಾಟರ್ ಫೌಂಟೇನು ಡ್ಯಾನ್ಸ್ ಮಾಡುತ್ತೆ, ಸಾಂಗಿಗೆ ತಕ್ಕ. ಹಾಗಾಗಿ ನೋಡುವಂತ ಬಂದಿದ್ದೇವೆ, ಬುರ್ಜ್ ಖಲೀಫಾ ನೋಡುವಂತ ಬಂದಿದ್ದೇವೆ. ತೂಯರೆ ಬೈದ, ಹಾಗಾಗಿ ನೋಡುವ. ಈಗ ಸೂಪರ್ ಉಂಟು ವ್ಯೂ ಎಲ್ಲ, ತೋರಿಸ್ತೇನೆ ನಿಮಗೆ, ಬನ್ನಿ ಹೋಗುವ. ನಾವು ಕುಡ್ಲದವರು, ಮಂಗಳೂರಿನವರು. ನಮಗೆ ಪ್ರವಾಸ ಅಂದರೆ ಪ್ರೈಮರಿಯಲ್ಲಿ ಎಲ್ಲ ನೆನಪಿಗೆ ಬರೋದು ಒಂದೇ ಮೈಸೂರು. ಮೈಸೂರು ಅಂದರೆ ಸೂಪರ್, ಎಲ್ಲರದ್ದು ಒಮ್ಮೆ ಆದರೂ ಪ್ರವಾಸ ಇರುತ್ತೇನೆ. ನಮ್ಮ ಮೈಸೂರಿಗೆ ಅರಮನೆ ಮತ್ತು ಈ ಸಂಗೀತ ರಸಮಂಜರಿ ಎಲ್ಲ ನೋಡುವಾಗ ಭಾರಿ ಖುಷಿ ಆಗ್ತಿತ್ತು ಅವಾಗದ್ದು ಟೈಮಲ್ಲಿ. ಈಗ ದುಬೈಯಲ್ಲಿ ತಂದಿದ್ದಾರೆ, ಈಗಿನ ಟೆಕ್ನಾಲಜಿ ಎಲ್ಲ ತಂದು ಸಂಗೀತ ರಸಮಂಜರಿ ಸ್ಟಾರ್ಟ್ ಮಾಡಿದ್ದಾರೆ, ಹೌದು. ಆದರೆ ಮುಂಚಿನ ಕಾಲದಲ್ಲಿ ಮೈಸೂರಲ್ಲಿ ಮಾಡಿದಾರಲ್ಲ, ಅದು ಗ್ರೇಟ್ ಅಲ್ಲ. ಈಗಿನ ಟೆಕ್ನಾಲಜಿಯಲ್ಲಿ ಬುರ್ಜ್ ಖಲೀಫಾ ಹತ್ರ ಮಾಡಿದ್ದಾರೆ ಸಂಗೀತ ರಸಮಂಜರಿ. ಎಷ್ಟು 1-2 ಎಕರೆ ಅಲ್ಲ, 30 ಎಕರೆಯಲ್ಲಿ ಈ ಸಂಗೀತ ರಸಮಂಜರಿ ವಾಟರ್ ಫೌಂಟೇನ್ ಅನ್ನು ಮಾಡಿದ್ದಾರೆ. ಫ್ರೆಂಡ್ ಜೊತೆ ಎಲ್ಲ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಜೊತೆ. ಇವತ್ತಿನ ಟೂರ್ ಬುರ್ಜ್ ಖಲೀಫಾಕ್ಕೆ. ಬಿಲ್ಡಿಂಗ್ ನೋಡಿ ಎಲ್ಲ ಲೈಟಿಂಗ್ ಮಯ ಆಗಿದೆ ಬಿಲ್ಡಿಂಗ್ ಎಲ್ಲ, ಹಾಗಾಗಿ ನಾವೆಲ್ಲ ಬಂದಿದ್ದೇವೆ ಈಗ. ನಿಮಗೆಲ್ಲ ಅದು ಎದುರುಗಡೆ ಇರೋದು ಹೋಟೆಲ್, ದೊಡ್ಡದು ಹೋಟೆಲ್. ಇದೆಲ್ಲ ಜಿಗ್ಬಿಗಿ ಆಗ್ತಾ ಉಂಟು. ನಮ್ದು ದೀಪಾವಳಿಗೆ ಎಲ್ಲ ನಾವು ಲೈಟಿಂಗ್ ಆಗ್ತಾವಲ್ಲ, ಹಾಗೆ ಆಗಿದೆ. ನಮ್ಮ ಎದುರುಗಡೆ ಇರುವುದು ನೋಡಿ ಬುರ್ಜ್ ಖಲೀಫಾ. ಇಲ್ಲಿ ಕೆಳಗಡೆ ಕೂತ್ಕೊಳ್ಳಿಕ್ಕೆಲ್ಲ ಜಾಗ ಉಂಟು, ಎಷ್ಟು ಗಂಟೆ ಬೇಕಾದರೂ ಕೂತ್ಕೊಳ್ಳಿ. ಟಿಕೆಟ್ ಇಲ್ಲ, ಏನಿಲ್ಲ. ನೋಡಿ ಲೈಟಿಂಗ್ ನೋಡಿ ಮಾರೆ ಬುರ್ಜ್ ಖಲೀಫಾದ್ದು. ಬುರ್ಜ್ ಖಲೀಫಾ ಬಗ್ಗೆ ಹೇಳುವುದಾದರೆ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದಿ ವರ್ಲ್ಡಲ್ಲಿ, ನಮ್ಮ ಇಡೀ ಜಗತ್ತಿನಲ್ಲೇ ಎತ್ತರವಾದ ಬಿಲ್ಡಿಂಗ್ ಇರುವುದು ಇದೇ ಬುರ್ಜ್ ಖಲೀಫಾ ಅಂತೆ. ಮತ್ತು ಇದರಲ್ಲಿ 163 ಫ್ಲೋರ್ ಉಂಟಂತೆ. 163 ಫ್ಲೋರ್. ಎಲ್ಲಿಯಾದರೂ ಲಿಫ್ಟ್ ಬಂದಾದರೆ ಗತಿಯೇ ಮಾರೆ. ಈ ಬುರ್ಜ್ ಖಲೀಫಾದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಫ್ಲ್ಯಾಟ್ ಉಂಟಂತೆ. 1, 2, 3, 4 ಬೆಡ್ರೂಮ್ ಇದು ಕೂಡ ಫ್ಲ್ಯಾಟ್ ಇಲ್ಲಿದೆ. ಈ ಫ್ಲ್ಯಾಟಲ್ಲಿ ನಮಗೆ ಗೂಗಲಲ್ಲಿ ಹೇಳುವಾಗೆ ಶಿಲ್ಪಾ ಶೆಟ್ಟಿ, ಶಾರುಖ್ ಖಾನ್ ಮತ್ತು ಸಲ್ಮಾನ್ ಖಾನ್ ಅವ್ರದ್ದೆಲ್ಲ ಫ್ಲ್ಯಾಟ್ ಉಂಟಂತೆ. ಎಲ್ಲ ಜನ ನೋಡಿ ಬಂದು ಕೂತ್ಕೊಂಡಿದ್ದಾರೆ. ಯಾಕೆ ಗೊತ್ತುಂಟ, ಈಗ ವಾಟರ್ ಫೌಂಟೇನಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು 30 ಎಕರೆ ಉಂಟು. ಬುರ್ಜ್ ಖಲೀಫಾ ಬಿಟ್ಟ ಅಂತ ಗೂಗಲಲ್ಲಿ ಹಾಗೆ ಹಾಕಿದ್ದಾರೆ. ಇದು ಲೈಟಿಂಗ್ ಆಗ್ತಾ ಇರುತ್ತೆ. ಎಷ್ಟು ಲೈಟ್ ಇರ್ಬೋದು ಮಾರೆ ಇದರಲ್ಲಿ. 900 ರೆಸಿಡೆನ್ಸ್ ಮನೆ ಉಂಟಂತ, ಅಂದರೆ ಫ್ಲ್ಯಾಟ್ ಉಂಟಂತ. 900 2004 ಸ್ಟಾರ್ಟ್ ಮಾಡಿದ್ದು ಇದರ ಪ್ರಾಜೆಕ್ಟ್. 2004 ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು ಮಾರೆ. 2009 ಕಂಪ್ಲೀಟ್ ಮಾಡಿ ಇಟ್ಟಿದ್ದಾರೆ. ಎಂಥ ಅವಸ್ಥೆ ಮಾರೆ. ನಮ್ಮ ಮಂಗಳೂರಲ್ಲಿ ನೀವು ಪ್ರಾಜೆಕ್ಟ್ ಆಗ್ತಿದ್ರೆ 100 ವರ್ಷ ಬೇಕಿತ್ತ ಅಂತಲ್ಲ. ಅದೇ ಖಾಲಿ 2004 ಸ್ಟಾರ್ಟ್ ಮಾಡಿ 2009 ಮುಗಿಸಿ ಬಿಟ್ಟಿದ್ದಾರೆ ಮಾರೆ. 2010 ಇದು ಉದ್ಘಾಟನೆ ಮಾಡಿಬಿಟ್ಟಿದ್ದಾರೆ ಗಣ್ಯರು ಬಂದು. ಇದಕ್ಕೆ ಈ ಫಸ್ಟ್ ಹೆಸರು ಬುರ್ಜ್ ದುಬಾಯ್ ಅಂತ ಇಟ್ಟಿದ್ರು ಮಾರೆ, ಮತ್ತೆ ಚೇಂಜ್ ಮಾಡಿದ್ರು ಬುರ್ಜ್ ಖಲೀಫಾ ಅಂತ. ಒಳ್ಳೆ ಉಂಟಲ್ಲ ಹೆಸರು. ನೀವಲ್ಲಿ ನೋಡ್ತಾ ಇರಿ, ನಾನು ಇದರದ್ದು ಹಿಸ್ಟ್ರಿ ಎಲ್ಲ ಹೇಳ್ತೇನೆ ಸ್ವಲ್ಪ, ನಿಮಗೆ ಗೊತ್ತಾಗಬೇಕಲ್ಲ ದುಬೈಯಲ್ಲಿ ಬುರ್ಜ್ ಖಲೀಫಾದ ಹಿಸ್ಟ್ರಿ ಎಂತ ಅಂತ. ಹಾಗೆ ಇದು 2010 ಉದ್ಘಾಟನೆ ಮಾಡಿಬಿಟ್ಟು. ಈ ಬುರ್ಜ್ ಖಲೀಫಾ ಯೂಸ್ ಮಾಡಿದ್ದು ನಮ್ಮ ಟಾಟಾದು ಸ್ಟೀಲ್ ಅಂತ. ಗೂಗಲಲ್ಲಿ ಆಗ ಉಂಟು. ನಮ್ಮ ಟಾಟಾದವರು ಎಲ್ಲ ಕಡೆ ಇರ್ತಾರೆ ಮಾರೆ. ಒಂದು ಟಾಟಾಕ್ಕೆ ಸಲ್ಯೂಟ್ ಹೊಡಿತಾ ಇದ್ದೇನೆ. ಐಂದು ಎಂಕಲು ಬುರ್ಜ್ ಖಲೀಫಾ ಬೈದ ನೈಟ್ ವ್ಯೂ ನಮ್ಮ ಕುಡ್ಲದಾಗಲಿ ಎಪ್ಪಲ್ಲ ಮೈಸೂರು ಒಂದಿತ್ತ ವಾಟರ್ ಫೌಂಟೇನ್ ಬರ ತೂಯರೆ ಸಂಗೀತ ರಸಮಂಜರಿ ತೂಯರ ಆಂಡ. ಇನ್ನು ಬುರ್ಜ್ ಖಲೀಫಾಡೆ ಸ್ಟಾರ್ಟ್ ಆಯ್ತು ನಿಂದು 2010 ಸ್ಟಾರ್ಟ್ ಮಾಡಿದೇರು. ನಮ್ಮ ತುಂಬೆ ಮೈಸೂರು ಹಿಡಿತ್ತು ನಾವು ಒಂದು ಎಂಕ್ಲಿಗೆ ಭಾರಿ ಎಡ್ಡ ವಿಷಯ. ಬುರ್ಜ್ ಖಲೀಫಾದ ಪೂರ ಪಣೊಂದಿತ್ತೆ ನಾನು ಇಂಚ ಆದಿತ್ತು. ಟಾಟಾ ಸ್ಟೀಲ್ ಪೂರ ಯೂಸ್ ಮಾಡಿದೇರಿಗೆ ಮಾರೆ. 163 153 ಫ್ಲೋರ್ ಉಂಡುಗೆ, ಟಾಲೆಸ್ಟ್ ಬಿಲ್ಡಿಂಗ್ಗೆ. ಅಂಚೆ ಪುರ ನೆತ್ತ ಭಾರಿ ಪ್ರಶಂಸೆ ಉಂಡು. ಲೈಟ್ ಆವೊಂದಿಪ್ಪು ನಮ್ಮ ಕುಡ್ಲಾಡು ಈ ದಸರಾಗ ಪುರ ಲೈಟ್ ಇಪ್ಪು ಅಂಚೆ ಆವೊಂದಿಪ್ಪು ಮುಲೇಪಲ್ಲ ಇಪ್ಪು. ಜನ ಎತ್ತುಲ್ಲೇರು ಗೊತ್ತುಂಡ, ಪಿದ್ದ ದೇಶದಕ್ಕೂ ಪುರ ಮಸ್ತ್ ಜನ ಉಲ್ಲೇರು ಮಾರೆ. ಎಂಗ್ ಬುರ್ಜ್ ಖಲೀಫಾ ತೂಪು ನಾನು ನರಮಣಿ ತೂಪು ನಾನು ಒಂಜಿಲ ಗೊತ್ತೇ ಆಪುಜಿ ಆತ ಮಂಡೆ ಬೆಚ್ಚ ಆಪುನು ಕಾರ್ದಿಯರೆ ಜಾಗ ಇಪ್ಪುಜಿ ಅಂಚಿನ ವಿಷಯ.
ಹಾಗೆ ನಾನು ಬುರ್ಜ್ ಖಲೀಫಾ ಬಗ್ಗೆ ಹೇಳ್ತಾ ಇದ್ದೆ. ಈಗ ವಾಟರ್ ಫೌಂಟೇನ್ ಸ್ಟಾರ್ಟ್ ಆಗುತ್ತೆ, ಪ್ರತಿ 30 ನಿಮಿಷಕ್ಕೊಮ್ಮೆ ವಾಟರ್ ಫೌಂಟೇನ್ ಇಲ್ಲಿ ಆಗ್ತಾ ಇರುತ್ತೆ. ಬೇರೆ ಬೇರೆ ಸಾಂಗ್ ಇದ್ದು ಆಗ್ತಾ ಇರುತ್ತೆ. ಅದೊಂದು ಖುಷಿ ಮಾರೆ. ಟಿಕೆಟ್ ಇಲ್ಲ, ಅದೇ ಖುಷಿ. ಈ ವಾಟರ್ ಫೌಂಟೇನ್ ಈಗ ನೋಡ್ತೀರಾ ನೀವು, ಅದು 30 ಎಕರೆಯಲ್ಲಿ ಉಂಟು. 30 ಎಕರೆಯಲ್ಲಿ 6600 ಈ ಲೈಟ್ಸ್ ಉಂಟು. ಯಾವುದು ಅಂಡರ್ ವಾಟರಲ್ಲಿ ಲೈಟ್ಸ್ ಉಂಟು, ಮತ್ತು 25 ಪ್ರೊಜೆಕ್ಟರ್ಸ್ ಉಂಟಂತೆ. 1000 ಡಿಫ್ರೆಂಟ್ ವಾಟರ್ ಇದ್ದು ಸ್ಟೈಲ್ ಉಂಟು, ಎಕ್ಸ್ಪ್ರೆಷನ್ ಎಲ್ಲ ಉಂಟು. ಅದು ವಾಟರ್ದು ಆಚೆ ಈಚೆ ಹೋಗುತ್ತಲ್ಲ ಸ್ಟೈಲ್, ಮೇಲೆ ಕೆಳಗೆ ಎಲ್ಲ ಹೋಗುತ್ತಲ್ಲ, ಅದರದ್ದು 1000 ಸ್ಟೈಲ್ ಉಂಟಂತೆ ಅದರಲ್ಲಿ. ಎಂತ ಮಾರ ದೇವರನ್ನೇ, ಕೇಳುವಾಗಲೇ ಮಂಡೆ ಬೆಚ್ಚ ಆಗುತ್ತೆ. ನೋಡಿ ಲೈಟ್ ಒಂದೊಂದು ಆಗ್ತುಂಟು ಬುರ್ಜ್ ಖಲೀಫಾದಲ್ಲಿ. ಇಲ್ಲಿ ಕೂತ್ಕೊಂಡು, ಅಂದರೆ ಸೆಕೆ ಟೈಮಲ್ಲಿ ಬಂದು ಕ್ರಂಚಿ ಹೋಗ್ತೇವೆ, ಹಾಗೆ ಚೂರು ಕೂಲ್ ಆಗುತ್ತೆ. ಒಂದು 10 ಗಂಟೆ ನಂತರ ಮನೆಗೆ ಕೂತ್ಕೊಂಡ್ರೆ ಭಾರಿ ಖುಷಿ ಆಗುತ್ತೆ. ಕಾರ್ ತರಬೇಕು, ಯಾಕಂದರೆ ಮೆಟ್ರೋ ಇಲ್ಲ. ಮೆಟ್ರೋ 11 ಗಂಟೆಗೆ ಎಂಡ್ ಆಗ್ತದೆ. ಈಗ ನಾವು ನಮ್ಮ ಕುಟುಂಬ ಸಮೇತ ಇವತ್ತಿನ ಒಂದು ತಿರುಗಾಡಲಿಕ್ಕೆ ಬುರ್ಜ್ ಖಲೀಫಾ ಹತ್ರ ಬಂದಿದ್ದೇವೆ. ಹಾಗೆಲ್ಲ ವಿಷಯ, ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ ಉಂಟು, ಭಾರಿ ಖುಷಿ ಆಗ್ತಾ ಉಂಟು. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಈಗ 30 ನಿಮಿಷ ಯಾವಾಗ ಆಗುತ್ತೆ, ಈಗ ನಮ್ಮದು ಸಂಗೀತ ರಸಮಂಜರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಮತ್ತು ಬಂದಿದ್ದು ಕೆಲಸ ಹುಡುಕ್ಲಿಕ್ಕೆ ಮಾಡ್ತಾ ಇದ್ದೀನಿ, ತಿರುಗಾಡ್ತಾ ಇದ್ದೀನಿ. ಎಂತ ಮಾಡೋದು, ತಲೆ ಬಿಸಿ ಆಗ್ತದೆ ಮರ ಕೂತ್ಕೊಂಡು. ಹಾಗೆ ಹೋಗುದು ತಿರುಗಾಡೋದು, ಎಷ್ಟಾಗ್ತದೆ ಅಷ್ಟು ತಿರುಗಾಡೋದು. ಕೆಲಸ ಸಿಕ್ಕಿದ ಮೇಲೆ ಆಗೋದಿಲ್ಲ ಅಂತ ನನ್ನ ಒಂದು ಅನುಭವದ ಮಾತು. ಹಾಗೆ ವಿಷಯ. ನಾವೆಲ್ಲ ಈ ಥರ ವಾಟರ್ ಫೌಂಟೇನು, ನಾವು ಸ್ಪ್ರಿಂಕ್ಲರ್ ನಮ್ಮದು ಅಡಿಕೆ ತೋಟದಲ್ಲಿ, ಕಂಗಿನ ತೋಟದಲ್ಲಿ ನೋಡಿದ್ದು. ಈ ಥರ ನೋಡಲೇ ಇಲ್ಲ. ಹಾಗೆ ನೋಡುವ. ಈಗ ನಾವು ಸ್ಪ್ರಿಂಕ್ಲರಲ್ಲಿ ಆಡ್ತಾ ಇದ್ವಿ, ಅದೇ ನೆನಪು ಬರ್ತದೆ. ನಮ್ಮ ಅಡಿಕೆ ತೋಟದಲ್ಲಿ ಮಾರೆ ಸ್ಪ್ರಿಂಕ್ಲರಲ್ಲಿ ಆಡ್ತಾ ಇದ್ದೆವು. ಇದನ್ನು ತೋಟಕ್ಕೆ ಹಾಕಿದರೆ ಮರದ್ದು ಕೂಡ ಅದರಲ್ಲಿ ಬಿಡ್ಬೋದು ಮಾರೆ. ಇದರಲ್ಲಿ ಯಬ್ಬ ನೋಡಿ ನೀವೇ, ಮರದ್ದು ಮೈಲ್ತುತ್ತೆಲ್ಲ ಅದರಲ್ಲಿ ಬಿಡ್ಬೋದು. ಇದರಲ್ಲಿ ಬಿಟ್ಟರೆ ಎಲ್ಲ ತೋಟ ಫುಲ್ಲು ಜಿಗಿಬಿಗಿ ಆಗ್ತದೆ, ಮತ್ತು ಅಡಿಕೆ ಬೀಳುವುದೇ ಇಲ್ಲ ಕೆಳಗೆ, ಆ ಥರ ಆಗ್ತದೆ ನೋಡಿ. ಇದು ಹಾಕಬೇಕಿತ್ತು ನಿಜವಾಗಿ. ಖರ್ಚು ಬರ್ಬೋದು ಸಾಧಾರಣ. ಈಗ ನೋಡಿ ಸಾಂಗ್ ನೋಡಿ ಫಸ್ಟಿಗೆ. ये व्यू पड़ा है, ये व्यू ini tulis start ada super tu je lah full cover up apa tu nata non boleh ಸೂಪರ್ ಉಂಟದ ಇದು. ಮೈಸೂರು ತೂಯಿಲೆಗ ಪ್ರಾಣ ಮೈಸೂರು ನಮ್ಮ ಫಸ್ಟ್ ಬರ್ತೀನಿ ಹಂಚಿದನ ಅಂಚಾದ ನಮ್ಮ ಮೈಸೂರು ಫಸ್ಟ್ ಮಲ್ದಾರ ಅವು ಗ್ರೇಟ್ ಮೂಲಿತೈತೆ ಬರ್ತೀನ ನನ್ನ ಟಾಪ್ ಉಂಟದ ಇದಲ್ಲ. ಸೂಪರ್ ಉಂಟದ buona quella Dove tu era tipo di quella Dove enjoy malpole
top ಇದೆ. Super ಅದು ಮಾತ್ರ. Super. ಎಸ್, ನೋಡಿದ್ರಲ್ಲ ಹೇಗಿತ್ತು, ಸೂಪರ್ ಇತ್ತಲ್ಲ. ಆದರೆ ಅದೇ ಸಾಂಗ್ ಚೈಂಚಿ ಅಂತ ಇತ್ತು, ಅದು ಅರ್ಥ ಆಗೋದಿಲ್ಲ. ಖಾಲಿ ನಾವು ಮ್ಯೂಸಿಕ್ ಕೇಳಬೇಕಷ್ಟೇ. ನಮ್ಮದು ಮಂಗಳೂರಿದ್ದು ಕುಡ್ಲದ್ದಿಲ್ಲಾದರೆ ನಮ್ಮದು ಕನ್ನಡ ಇಲ್ಲಾದ್ರೆ ತುಳು ಸಾಂಗ್ ಮನೆ ಇರ್ತಿದ್ರೆ ಒಳ್ಳೆ ಸಾಂಗ್ ತುಳು ಇರ್ತಿದ್ರು. ಆಗ್ತಿತ್ತು ಕೇಳಲಿಕ್ಕೆ ಕೂಡ, ಅದೇ ಸ್ಟೈಲಲ್ಲಿ ಕೇಳಿಕ್ಕೆ ಸೂಪರ್ ಆಗ್ತಿತ್ತು. ಇದು ಹೋಟೆಲ್ ಎದುರುಗಡೆ, ಹೋಟೆಲ್ ಎದುರುದು ಇದು 5 ಸ್ಟಾರ್ ಹೋಟೆಲ್ ಮಾರ. ಒಳಗಡೆ ಅಂತೂ ಊರಿನವರು ಒಬ್ಬರು ಕೂಡ ಇಲ್ಲ, ಎಲ್ಲ ಅಬ್ರಾಡ್ನವರು ಇದ್ದಾರೆ. ಇಲ್ಲಿ ಮುನ್ನಿ ನಾನು ಖಾಲಿ ಚಹಾ ಕುಡಿದ್ರೆ ನಾನು ದಾನ ಮಾಡಿ ಬರಬೇಕಾಗ್ತದೆ ನನ್ನ ಅಂಗಾಂಗಗಳನ್ನು. ಅಷ್ಟು ಕಾಸ್ಟ್ಲಿ ಇರ್ಬೋದು ಇಲ್ಲಿ. ಎಂತ ಅಂತ ನೋಡುವ, ಒಳಗೋಗಿ ಒಂದು ಚೂರು ವಿಡಿಯೋ ತೆಗೆಯುವ ಅಂದರೆ ಒಳಗಡೆ ಕೂಡ ಪ್ರವೇಶ ಇಲ್ಲ, ಒಳಗಡೆ ಎಂಟ್ರೆನ್ಸೇ ಇಲ್ಲ. ನನ್ನ ವಿಡಿಯೋದಲ್ಲಿ ಅವಾಗವಾಗ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಬರ್ತಾ ಇರುತ್ತೆ, ಒಂದು ಸಬ್ಸ್ಕ್ರೈಬ್ ಮಾಡಿ ಮಾರೆ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬಲವಂತವಾಗಿ ಮಾಡುವುದಿಲ್ಲ. ಯಾರೆಲ್ಲ ಫೋರ್ಸ್ ಮಲ್ಪುಜಿ ಅಣ್ಣ ನಿಕ್ಲೆ ಲೈಕ್ ಕಾಣೋ ಒಂಜಿ ರಿಕ್ವೆಸ್ಟ್ ಮಲ್ಪು, ಒಂಜಿ ಸಬ್ಸ್ಕ್ರೈಬ್ ಮಲ್ತಾನೆ ಹೆಂಗೆ ಚೂರು ಖುಷಿ ಆಪು. ಮಲ್ದೇರ್ ಮಾರೆ ಸಪೋರ್ಟ್ ಮಲ್ತೊಂದುಲ್ಲೇರಂದು. ಹಾಗೆ ಈ ಒಳಗಡೆ ನೋಡಿ, ಒಳಗಡೆ ಎಲ್ಲ ಅಬ್ರಾಡ್ ಎಲ್ಲ ಹೊರಗಿನ ಪಾಶ್ ಜನಗಳು ಇರೋದು. ಹಂಗಾಗಿ ಹೊರಗಿನಿಂದ ಮಾತ್ರ ನೋಡಬೇಕಷ್ಟೇ, ಒಳಗಡೆ ಹೋಗುವಾಗಿಲ್ಲ. ಇದು ದೊಡ್ಡ 5 ಸ್ಟಾರ್ ಹೋಟೆಲ್. ನಮ್ಮ ಕುಡ್ಲದಲ್ಲಿ ಓಷನ್ ಪರ್ಲ್ ಗೋಲ್ಡ್ ಫಿಂಚ್ ಇದ್ದಾಗೆ. ಹೆಸರು ಕೂಡ ಎಂತಂದು ಗೊತ್ತಿಲ್ಲ. ಬಾಡಿ ಗಾರ್ಡ್ ಅವರು ಒಂದು ಎಷ್ಟು ಇದ್ದಾರೆ ಅಂತ ಇಲ್ಲ, ಸಿಕ್ಕಿದ್ರೆ ಪಜಂಕಿ ಬಿಡ್ಬೋದು ನನ್ನನ್ನು. ಎಲ್ಲಿಯಾದರೂ ಒಳಗಡೆ ಹೋಗಿ ಸ್ವಲ್ಪ ವೀಡಿಯೋ ತೆಗೆಯುವ ಅಂದರೆ. ಇಲ್ಲಿ ನಿಜವಾಗಿ ವೀಡಿಯೋ ತೆಗಿಲಿಕ್ಕಿಲ್ಲ, ಅಂದರೆ ತುಂಬ ಬೇರೆ ಬೇರೆ ದೇಶದ ಜನಗಳು ಇರ್ತಾರೆ. ಅಲ್ಲಿ ಅದು ಕಂಪ್ಲೇಂಟ್ ಮಾಡಿದರೆ ಹೋಯ್ತು, ವಿಷಯ ಹಂಗೆ. ಮೆಟ್ರೋದಲ್ಲಿ ಕೂಡ ಹಾಗೆ ಯಾರನ್ನು ಅಂದರೆ ಯಾರದ್ದು ಕೂಡ ವೀಡಿಯೋ ತೆಗೆದರೆ ಆಗೋದಿಲ್ಲಲ್ಲ, ಕೆಲವರಿಗೆ ಆಗೋದಿಲ್ಲ, ತುಂಬ ಬೆಚ್ಚ ಆಗ್ತದೆ, ಕೆಲವರು ಬೆಚ್ಚದವರು ಇರ್ತಾರೆ. ಈಗ ನಾವು ಇನ್ನೊಂದು ವಾಟರ್ ಫೌಂಟೇನ್ ಈಗ ಸ್ಟಾರ್ಟ್ ಆಗ್ತದೆ ಒಂದು ಅರ್ಧ ಗಂಟೆಯಲ್ಲಿ. ಇಲ್ಲೊಂದು ಎದುರುಗಡೆ ಒಂದು ಲೈಟಿಂಗ್ ಮಾಡಿದ್ದಾರೆ ನೋಡಿ. ನಾವೆಲ್ಲ ಈ ಮದ್ರೆಂಗಿಗೆ ಇಲ್ಲಾಂದರೆ ನಮ್ಮ ರೋಸಿಗೆಲ್ಲ ಹೋಗುವಾಗ ಸಿಗುತ್ತೆ ಈಗೆದ್ದು. ಇದು ಇಲ್ಲಿ ಮಾಡಿದ್ದಾರೆ, ಭಾರಿ ಸೂಪರ್ ಆಗಿದೆ. ಮತ್ತು ಈ ಮಿನಿಚರ್ ಯಾವುದಂತ ಗೊತ್ತಿಲ್ಲ ನನಗೆ. ನೋಡಿ ಇದು ನೋಡಿ ಅಂತ, ಇದು ಒಂದು ಟಾಪ್ ಆಗಿದೆ ಮಾತ್ರ. ಇನ್ನೊಂದು ಕಡೆ ಇದಕ್ಕಿಂತ ಆಚೆ ಹೋದರೆ ದುಬೈ ಮಾಲು. ನಾನು ಗೂಗಲಲ್ಲಿ ನೋಡಿದ್ದೆ, ಈ ದುಬೈ ಮಾಲು, ವಾಟರ್ ಫೌಂಟೇನು ಮತ್ತು ನಮ್ಮ ಬುರ್ಜ್ ಖಲೀಫಾ ಎಲ್ಲ ಸೇರಿ 500 ಎಕರೆ ಉಂಟಂತೆ ಮಾರೆ. ಹೌದಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. 500 ಎಕರೆ ಹಾಕಿದ್ದಾರೆ. ಎಂತ ಮಾರೆ, ತಲೆ ಬಿಸಿ ಆಗ್ತಾ ಉಂಟು. ಇನ್ನೊಂದು ಸ್ಟಾರ್ಟ್ ಆಯ್ತು ನೋಡಿ, ಇನ್ನೊಂದು ಸ್ಟಾರ್ಟ್ ಆಯಿತು. ಇದನ್ನು ಕೂಡ ನೋಡಿ, ಇದು ಸೂಪರ್ ಉಂಟು ನೋಡಿ. ترى من سمع صوتك غدا حظه المبخور ولما سمع صوتك عن السعد يا بيشن يا غالي ಟಾಪ್ ಉಂಡಿದೆ.
ಯಾ ಯಾ ವಾಯ್ಸ್ ಅಂತ ಏನು ಕೋಪಡ تولع تنر صوتك ولا عنك يعني صوت اعاتبك ولا عاتب الحوت सकाळी मी कॉल करता रे تعرف من سمع صوتك اذا حظها يفوت ولما سمع صوتك عنها الساعه المالي تولع تنر صوتك ولا عنك يعني صوت اعاتبك ولا عاتب الحوت चले ओपन ಮ್ಯೂಸಿಕ್ ತಕ್ಕಂತೆ ನೀರು ಬರ್ಕೊಂಡು ಮ್ಯೂಸಿಕ್ ಅಂಚ ಡ್ಯಾನ್ಸ್ ಮಾಡ್ಕೊಂಡು ಬೇತೇನೆ ಆ್ಯಂಗಲ್ कैसे डांस करता ऑटोमेटिक यानी काय करू ना 500 adjustment असते ते क्या प्राइस पर म्यूजिक का बीटर लेकर होता म्यूजिक जोर होता वही ಏಕ ಶೋವಾಗಿ ಇಟ್ಲ ಕರೆಂಟ್ ಓಸೋದು ಮೈ ಗಾಲನೆ ನಾನು 50,000 ದೋರಿ ಜಬರ ते फ्री ದೋರ್ಲಾನೆ ते ग्रेट ಊಡಾಂಡ ಈ ಶೋಕ್ ಇನ್ನು ಫ್ರೀ ಊಡಾಂಡ ಏತ್ ಖರ್ಚಿತ್ತು ಏತ್ ಟಿಕೆಟ್ ಕಾಸಿತ್ತು ಏನೆಲ್ಲ ಒಂಜಿ ಗೈಸ್ पूरा सॉफ्टवेयर कनी काई करू ना पूरा लाइट गल दौरला पूरा सॉफ्टवेयर सुवर आशा होता जे पूरा 3000 कमांड दिला सॉफ्टवेयर तो सेंस रेकॉर्डिंग करना इवन ये कितने प्रेशर पूरा सॉफ्टवेयर टॉप उंड गाइस इधर टूले निकले यार मलपुना वीडियो दुबई दा टॉप उंडिता धर्म टिकेट वाला कितने को ग्रेट टॉप अंजुंड स्प्रिंक्लर रट्जा ऊर तोटा स्प्रिंक्लर रट्ट पूरा नीर ओ पंपु इल्लार सा टॉप ಕಂಗದ ತೋಟ ಒಂದು ಮಾಡೋದು ಕಂಗದ ತೋಟ ಇನ್ನು ಮಾಡೋದು ಮರ್ದಿಲ್ಲ ನೆಕ್ಕಿದ್ದೀನಿ ನಾನು ಮರ್ದಿಲ್ಲ ಕಂಗದ ಮಿತ್ತು ಮಿಟ್ಟ ಇಟ್ಬಿಡವು ಮರ್ದಿಗೆ ನೀರಿಗೂ ಇನ್ನೆನ್ನೆ ಮಾಡೋದು ಆ ಬೀಟ್ ಲೆಕ್ಕನೆ ಸಿಂಕ್ ಆಪನ್ ಗಾಯ್ಸ್ ಮ್ಯೂಸಿಕ್ ಎಂಚೊಂಡಂಚ ಹೋಯ್ತೆ ರೌಂಡ್ ಗಸ್ ಜಾತ ಬಳೆರು ನೇ ಕಾಪುಂಡು ಲೈವ್ ತೂಣ್ಣವನ ಎನಿಕಲು ಬಿಡಾರು ಮಾತ್ರ ಪ್ಲೇಸ್ ಬಿಡಾರ ಏರ್ರೆ ಬೀಟ್ ತಗದೆ ಫುಲ್ ಸಾಫ್ಟ್ವೇರ್ ಕಾಲ ಆನ್ ಕೆಲ ಅಲ್ಲ ತಾನೆ ಮಾಗಿರ್ಬೋದು ಬೀಟ್ ಆಗಿ ಬರೇನೆ ಕಾಮ ಜಸ್ಟ್ ಪ್ಲೇ करतो होय ಡೈಲಿ ಟೈಮರ್ ಪ್ಲೇ करतो त्याला काम मिळालं होय
बॉक्स कसे आहे बरं बेज आणि बरं काही कितल्या लाखाचे नाही झालं क्वालिटी बरं बेज आणि बरं बार बरं JBL गेला आमच्या लावू जगाल लेग स्पीकर नाही मला बेज सिंपल वन बरं आता बेज आता काय ट्यूटर आहे हा या बा पंप कुठला गेला ಸೈಕಲ್ ಹೊಟ್ಟವಳ ಇದೀಗ ನೋಡಿದ್ರಲ್ಲ ಇದು ಸೂಪರ್ ಇತ್ತು ಸಾಂಗ್ ಕೂಡ ಅರೇಬಿಕ್ ಸಾಂಗ್ ಸೂಪರ್ ಇತ್ತು ಬೀಟಿಗೆ ತಕ್ಕಂತೆ ಈ ಸಾಂಗ್ ಉಂಟಲ್ಲ ಅಲ್ಲಿದ್ದು ವಾಟರ್ ಇದು ನಾವು ಸೊಂಟ ತಿರುಗಿಸಿದಾಗೆ ತಿರುಗಿಸುತ್ತೆ ಯಾವುದು 1000 ಸ್ಟೈಲ್ ಉಂಟು ಹಾಗಾಗಿ ಸೂಪರ್ ಉಂಟು ಅದು ಈಗ ಅಡ್ವಾನ್ಸ್ ಟೆಕ್ನಾಲಜಿ ಅದು ಖಾಲಿ ಸಾಂಗ್ ಪ್ಲೇ ಮಾಡಿದ್ರೆ ಆಯ್ತು ಅದೇ ಎಲ್ಲ ಇದು ಮಾಡುತ್ತೆ ಅಂತಂದರೆ ಬೀಟಿಗೆ ತಕ್ಕಂತೆ ಡ್ಯಾನ್ಸ್ ಮಾಡುತ್ತೆ ಅಲ್ಲಿ ಎದುರುಗಡೆ ಒಂದು ನೀರಿನ ಮಿಡ್ಲಲ್ಲಿ ಒಂದು ಸೇತುವೆ ಥರ ಉಂಟು ಅವರು ಬ್ರಿಡ್ಜ್ ಥರ ಮಾಡಿದ್ದಾರೆ ಅಲ್ಲಿಗೆ ಟಿಕೆಟ್ ಉಂಟು ಹೋಗಬೇಕಾದ್ರೆ ಅದು ಅಂದರೆ ಹತ್ತಿರದಿಂದ ನೋಡಲಿಕ್ಕೆ ಮತ್ತು ಅದು ವಾಟರ್ ಫೌಂಟೇನ್ ಮೇಲೆ ಹೋಗುವಾಗ ಮೈ ಮೇಲೆ ಕೂಡ ನೀರು ಬೀಳುತ್ತೆ ಅದೆಲ್ಲ ಸೂಪರ್ ಆಗುತ್ತೆ ಅಲ್ಲಿಗಾದರೆ ಟಿಕೆಟ್ ಉಂಟು ಇಲ್ಲಿ ಅಂದರೆ ಟಿಕೆಟ್ ಇಲ್ಲ ಮತ್ತು ಪಾರ್ಕಿಂಗ್ ಎಲ್ಲ ಗೊತ್ತುಂಟಲ್ಲ ನಿಮಗೆ ದುಬೈದು ಸಿಸ್ಟಮ್ಯಾಟಿಕ್ ಆಗಿ ಉಂಟು ಆದರೆ ಪಾರ್ಕಿಂಗ್ ಒಂದು ಕಡೆ ನಾವು ನಡೆದುಕೊಂಡು ಹೋಗಲಿಕ್ಕೆ ತುಂಬ ಇರುತ್ತೆ ಮುಳು ನಡಪೆರೆ ಸುಮಾರು ಉಂಡು ಬೊಕ್ಕವು ಎದುರುಡು ಒಂಜಿ ಬ್ರಿಡ್ಜ್ ಲೆಕ್ಕ ಉಂಡತ್ ಅವಳು ಕುಲ್ಲುಂಡ ಟಿಕೆಟ್ ದೆಪ್ಪೊಡಾಪುಂಡು ಅಂಚ ವಿಷಯ ಈಗ ನಾವು ಇದು ಸ್ಟೇಟ್ ಹೋದರೆ ದುಬೈ ಮಾಲಿಗೆ ಹೋಗ್ತೇವೆ ದುಬೈ ಮಾಲ್ ಇದು ಇನ್ನೊಂದು ಪಾರ್ಟ್ ಮಾಡಿದ್ದೀನಿ ನಾನು ಹಾಗಾಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ನೋಡಿ ಇಲ್ಲೆಲ್ಲ ಚೆಕಿಂಗ್ ಎಲ್ಲ ಇರುತ್ತೆ ಭಾರಿ ಸ್ಟ್ರಿಕ್ಟ್ ಇರುತ್ತೆ ಹಾಗಾಗಿ ಇನ್ನೊಂದು ಪಾರ್ಟಿಗೆ ವೆಯ್ಟ್ ಮಾಡಿ ಗಾಯ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ ಬುರ್ಜ್ ಖಲೀಫಾದು ವಾಟರ್ ಫೌಂಟೇನ್ ಇದ್ದು ಈ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಬಾಯ್ ಬಾಯ್ ಗಾಯ್ಸ್ ನಮಸ್ಕಾರ